ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಅರುಣ್ ಅವರ ಶಾಪಿಂಗ್ ಬಂದಿದ್ದೀನಿ. ಅವತ್ತು ನಿಮಗೋಸ್ಕರ ಮಾತ್ರ ವಿಡಿಯೋ ಮಾಡಕ್ ಬಂದಿದ್ದೆ. ಇವತ್ತು ನನಗೆ ನನ್ನ ಮಕ್ಕಳಿಗೆ ಎಲ್ರಿಗೂ ಶಾಪಿಂಗ್ ಮಾಡಕ್ ಬಂದಿದ್ದೀನಿ. ಸಾಕಷ್ಟು ಶಾಪಿಂಗ್ ಮಾಡಿದೀನಿ. ಯಾವ್ಯಾವ್ದು ಏನೇನಂತ ಮನೆಗೆ ಹೋದ್ಮೇಲೆ ನಿಮ್ಗೆ ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಈಗ ತೋರಿಸಿದ್ರೆ ಸಿಕ್ಕಾಪಟ್ಟೆ ಲೆಂತ್ ಆಗುತ್ತೆ. ನೋಡಿ, ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡಿದೀನಿ. ಸಖತ್ ವೆರೈಟೀಸ್ ಆಫ್ ಡ್ರೆಸ್ ಅಲ್ಲಿ ಇರ್ಬೋದು, ಮಕ್ಕಳ ಡ್ರೆಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಇದೆ. ಸೀರೆಗಳು ಇದೆ. ನಾನು ನೆಕ್ಸ್ಟ್ ಇನ್ನೊಂದೆರಡು ಐಟಮ್ಸ್ ಹೊಸದಿದೆ ಅಂತ ಅದನ್ನು ತೋರಿಸ್ತೀನಿ. ಅಂಡ್ ಅರುಣ್ ಅವ್ರನ್ನು ಕೂಡ ನೀವು ಮಾತಾಡ್ಸಿರಂತೆ. ಇವಾಗ ಯಾರು ಆಲ್ರೆಡಿ ಬಂದಿದ್ದೀರಾ ಅವ್ರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನನ್ನ ವಿಡಿಯೋನ ನೋಡಿ, ವಿಡಿಯೋನ ಟ್ರಸ್ಟ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀರಿ. ಅವ್ರೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ಇನ್ ಬರೋರ್ಗು ಅಷ್ಟೇ ಬನ್ನಿ, ಖಂಡಿತವಾಗ್ಲೂ ಬಂದು ಶಾಪಿಂಗ್ ಮಾಡಿ. ಪ್ರೈಸು ಅಷ್ಟೇ, ಕ್ವಾಲಿಟಿನೂ ಅಷ್ಟೇ ಅಷ್ಟು ಚೆನ್ನಾಗಿರೋದ್ರಿಂದ ಶಾಪಿಂಗ್ ಮಾಡಿದೀನಿ. ಇವಾಗ ಬನ್ನಿ ಅರುಣ್ ಅವ್ರನ್ನ ಮಾತಾಡ್ಸೋಣ, ಆಯ್ತಾ? ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ, ಚೆನ್ನಾಗಿದ್ದೀರಾ? ಆಲ್ರೆಡಿ ಮಾತಾಡ್ಸಿದ್ವಿ. ಇದು ಫಾರ್ಮಾಲಿಟೀಸ್ ವಿಡಿಯೋಗೋಸ್ಕರ ಮಾತಾಡ್ಸ್ತಾ ಇದೀನಿ ಅಷ್ಟೇನೆ. ಅಷ್ಟೊತ್ತಿಂದ ನಿಂತು ಸಾಕಾಗಿರೋದ್ರಿಂದ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದೀವಿ, ಏನು ಅನ್ಕೋಬೇಡಿ. ಹೇಗಿದೆ ನನ್ನ ವಿಡಿಯೋ ಆದ್ಮೇಲೆ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಇಲ್ಲ ಮೇಡಮ್, ತುಂಬಾ ಕಡೆಯಿಂದ ಬಂದಿದ್ದಾರೆ. ನಿಮ್ ವಿಡಿಯೋಸ್ ನೋಡ್ಕೊಂಡೆ. ಬ್ಯಾಂಗ್ಳೂರಿಂದೆಲ್ಲ ಕಾಲ್ ಮಾಡಿ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಬರ್ತೀವಿ ಅಂತ. ಮತ್ತೆ ಇಲ್ಲಿಂದನೂ ತುಂಬಾ ಜನ ಬಂದಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ ಕ್ಲಾತ್ ನ ಇಷ್ಟೊಂದು ಪರ್ಚೇಸ್ ಮಾಡಿದೀರಾ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಹೇಳ್ದವ್ರಿಗೆ ವಿಡಿಯೋ ಮಾಡ್ಕೊಳ್ಳಿ ನೀವು ಅವ್ರು ಬಂದಾಗ ಅಂತ. ಪಾಪ ಅವ್ರು ಮರ್ತ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಇಂದ ಕಸ್ಟಮರ್ಸ್ ರಿವ್ಯೂಸ್ ಕೂಡ ನನ್ನ ಚಾನಲ್ ಅಲ್ಲೇ ಹಾಕ್ತಾ ಹೋಗ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಸುಮ್ನೆ ನಾವ್ ಹೇಳಿದಲ್ಲ, ಕಸ್ಟಮರ್ಸ್ ಕೂಡ ಹೆಂಗೆ ಕ್ಲಾತ್ ನೆಲ್ಲ ಹೇಳಿದ್ರು, ಹೆಂಗಿದೆ ಅದ್ರ ಬಗ್ಗೆ, ಕ್ವಾಲಿಟಿ ಇರ್ಬೋದು, ಪ್ರೈಸ್ ಇರ್ಬೋದು ಹೇಳಿದ್ರು ಅಂತ. ಆ ವಿಡಿಯೋಸ್ ಗಳ ಬರುತ್ತೆ ಕೂಡ, ನೋಡಿರಂತೆ. ಇವಾಗ ನಾನು ಇಷ್ಟು ಶಾಪಿಂಗ್ ಮಾಡಿದೀನಿ. ಮತ್ತೆ ಇನ್ನೊಂದ್ 2 ಐಟಮ್ಸ್ ಎಕ್ಸ್ಟ್ರಾ ಇದೆಯಂತೆ. ಅವತ್ತು ನಾವು ತೋರ್ಸ್ಲಿಕ್ಕೆ ಆಗ್ಲಿಲ್ಲ, ಇವಾಗ ತೋರಿಸ್ತೀವಿ ನೋಡಿ. ಅವತ್ತು ಮಿಸ್ ಆಗಿದ್ದಂದ್ರೆ ಇದೇನೆ ನೋಡಿ, ರಿಟರ್ನ್ ಗಿಫ್ಟ್ ಕೊಡ್ಲಿಕ್ಕೆ ಇವರು ಈ ರೀತಿ ಡಿಸೈನ್ಸ್ ಇದೆ. ಇದೊಂದೇ ಅಲ್ಲ, ಸುಮಾರು ಡಿಸೈನ್ಸ್ ಅಲ್ಲಿ ಮಾಡ್ತಾರೆ. ಇದಿಷ್ಟು ಬೇಕಿದ್ರು ತಗೋಬಹುದು, ಅಥವಾ ಇದ್ರ ಜೊತೆಗೆ ಫುಲ್ ಪ್ಯಾಕ್ಡ್ ಆಗಿ ಕೂಡ ಅವ್ರು ಕೊಡ್ತಾರೆ. ಇದ್ರಲ್ಲಿ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ. ಇದ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನ್. ಒಂದು ಆಂಟಿಕ್ ಪೀಸ್ ತರ ಕಾಣಿಸುತ್ತೆ. ಇದು ಮುಚ್ಚಳ, ಆಯ್ತಾ? ಇದು ಮುಚ್ಚಳ ತೆಗೆದ್ರೆ ನಿಮಗೆ ಇದರಲ್ಲಿ ಬಳೆ ಇರುತ್ತೆ. ನೆಕ್ಸ್ಟ್ ಈ ರೀತಿ ಅರಿಶಿನ ಕುಂಕುಮ ಹಾಕಿರ್ತಾರೆ, ಅಥವಾ ಈ ರೀತಿ ಏನಾದ್ರು ಹಾಕೊಡ್ತಾರೆ. ನೆಕ್ಸ್ಟ್ ಅಕ್ಕಿ ಜೊತೆಗೆ ಒಂದು ಬ್ಲೌಸ್ ಪೀಸ್ ಇರುತ್ತೆ. ಇದಿಷ್ಟು ಹಾಕಿ ಇದನ್ನ ರೆಡಿ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಒಂದು ಹಣ್ಣು ಕೂಡ ಹಾಕೊಡ್ತಾರೆ. ನೀವು ನೆಕ್ಸ್ಟ್ ಡೇನೆ ಬೇಕು ಅಂದಾಗ ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಹಣ್ಣು ಹಾಕಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇದೊಂದು ಬ್ಯಾಗ್. ಈ ಬ್ಯಾಗ್ ಜೊತೆಗೆ ಇದಕ್ಕೆ ಎಲ್ಲ ಫುಲ್ ಪ್ಯಾಕ್ ಆಗಿ ಕೊಡ್ತಾರೆ. ಅಂಡ್ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಬಹುದು. ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಇದ್ರೆ ಅದನ್ನು ಕೂಡ ಮಾಡಿಸ್ಕೋಬಹುದು. ಇದಿಷ್ಟ ಆದ್ಮೇಲೆ ಇದ್ರ ಡಿಸೈನ್ಸ್ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಇದೆ ಅಂದ್ಬಿಟ್ಟು. ಇನ್ನೆಲ್ಲದಕ್ಕೂ ಅರಿಶಿನ ಕುಂಕುಮ, ಅಕ್ಕಿ, ಆಮೇಲೆ ಬಳೆ ಎಲ್ಲ ಇರುತ್ತೆ. ನೀವು ಯಾವ ರೀತಿ ಕೇಳಿದ್ರೆ ಆ ರೀತಿ ಅವರು ಪ್ಯಾಕ್ ಮಾಡಿ ಕೊಡ್ತಾರೆ ನಿಮಗೆ. ಅದ್ರಲ್ಲಿ ಇದೊಂದು ಡಿಸೈನ್ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಯೂಸ್ ಆಗತ್ತೆ. ಈ ತರದೆಲ್ಲ ಕೊಟ್ಟಾಗ ತುಂಬಾ ಯೂಸ್ ಆಗುತ್ತೆ. ಅಂಡ್ ಇದಕ್ಕೆ ಬ್ಲೌಸ್ ಪೀಸ್ ಹಾಕಿದ್ದಾರೆ. ಆಸ್ ಯೂಶುವಲ್ ಒಂದು ಬಳೆ, ಅಕ್ಕಿ ಎಲ್ಲ ಹಾಕಿ ಹಣ್ಣಿಟ್ಟು ರೆಡಿ ಮಾಡಿ ಕೊಡ್ತಾರೆ ನಿಮ್ಗೆ. ಫುಲ್ ನಮ್ಗೆ ಈ ತರ ಪ್ಯಾಕ್ ಮಾಡಿ ಕೊಟ್ಬಿಡಿ, ನಮ್ಗೆ ಮನೆಯಲ್ಲಿ ಹೆಲ್ಪ್ ಮಾಡೋರ್ ಹತ್ರ ಎಲ್ಲ ಇರಲ್ಲ, ಎಲ್ಲ ರೆಡಿ ಮಾಡ್ಕೊಟ್ರೆ ಆರಾಮಾಗಿ ಕೊಡ್ಬೋದು. ಅಂದ್ರೆ ನಿಜವಾಗ್ಲೂ ಈ ರೀತಿ ಎಲ್ಲ ಮಾಡಿಸ್ಕೊಳ್ಳಿ. ಅಂಡ್ ಕಸ್ಟಮೈಸ್ ಇರುತ್ತೆ, ನಿಮ್ಗೆ ಯಾವ ರೀತಿ ಬೇಕೋ ಆ ಡಿಸೈನ್ ಮಾಡಿಸ್ಕೋಬಹುದು. ಇನ್ನು ಡಿಸೈನ್ಸ್ ಇದೆ, ಈ ತರ ಬಾಕ್ಸ್ ಅಲ್ಲಿ ತೋರಿಸ್ಕೊಂಡು ನೋಡಿ. ಇದು ಜರ್ಮನ್ ಸಿಲ್ವರ್ ಅಲ್ಲಿ ಅರ್ಶಿನ ಭರಣಿ ಇದೆ, ಈ ತರನು ಸಿಗುತ್ತೆ. ನೆಕ್ಸ್ಟ್ ತರ ಗಿಫ್ಟ್ ಬಾಕ್ಸ್ ಗಳು, ಇದಕ್ಕೂ ಕೂಡ ಬಳೆನೂ ಹಾಕ್ಬೋದು, ಅರ್ಶಿನ ಕುಂಕುಮ ಎಲ್ಲ ಹಾಕ್ಬೋದು. ಈ ರೀತಿ ಇರುತ್ತೆ. ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಮಾಡಿಸ್ಕೋಬಹುದು, ಆಯ್ತಾ? ಪ್ರೈಸಸ್ ಎಲ್ಲ 50 ರೂಪಾಯಿಂದ 1200 ಇರುತ್ತೆ. ನೀವ್ ಯಾವ ಸೈಜು, ಯಾವ ಡಿಸೈನ್ ಏನ್ ಕೇಳ್ತಾ ಹೋಗ್ತೀರಿ ಅದ್ರ ಮೇಲೆ ನಿಮಗೆ ಪ್ರೈಸಸ್ ಹೇಳ್ತಾ ಹೋಗ್ತಾರೆ. ಅಂಡ್ ನೀವ್ ಯಾವ ರೀತಿ ಆರ್ಡರ್ ಕೊಡ್ತೀರಾ, ಬಲ್ಕ್ ಆರ್ಡರ್ ಎಷ್ಟಿರುತ್ತೆ ಅದ್ರ ಮೇಲೆ ಕೂಡ ಪ್ರೈಸ್ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ಈ ತರ ಪುಟ್ಟದು ಇದೆ, ತುಂಬಾ ದೊಡ್ಡದು ಅನ್ಕೊಬಿಟ್ಟು ಪುಟ್ಟದ್ರಿಂದನೂ ಸ್ಟಾರ್ಟ್ ಆಗ್ತದೆ. ಇದಕ್ಕೂ ಕೂಡ ಏನ್ ಹಾಕ್ಬೋದು ಅಂದ್ರೆ ಸಿಂಗಲ್ ಚಿಕ್ಕದಾದ್ರೆ 2 ಬಳೆ ಹಾಕಿ ಅರ್ಶಿನ ಕುಂಕುಮ ಹಾಕ್ಬೋದು, ಈ ರೀತಿ ಇರುತ್ತೆ. ಅಥವಾ ನಮ್ಗೆ ಇದು ಪ್ಲೇನ್ ಇಷ್ಟೇ ಸಾಕು, ನಾವು ರೆಡಿ ಮಾಡ್ಕೊತೀವಿ ಮನೇಲಿ ಅಂದ್ರೆ ಆ ತರನು ತಗೋಬಹುದು. ನೀವು ಎಲ್ಲವನ್ನು ತಗೋಬಹುದು. ಅಂಡ್ ಇದಕ್ಕೆ ನಂಬರ್ ಹಾಕಿರ್ತೀನಿ ನಿಮ್ಗೆ ಸ್ಕ್ರೀನ್ ಮೇಲೆ. ಇದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಬೇಕು ಅಂದ್ರೆ ನೀವು ಅರುಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರೈಸಸ್ ಎಲ್ಲ ಅವರೇ ಹೇಳ್ತಾರೆ ನಿಮ್ಗೆ ಯಾವ ರೀತಿ ಬರುತ್ತೆ ಅನ್ನೋದು. ಅದಾದ್ಮೇಲೆ ಇದು ನೋಡಿ, ಏನ್ ಚೆನ್ನಾಗಿದೆ ಅಲ್ವಾ? ನೀವು ಪ್ರೆಗ್ನೆಂಟ್ ಲೇಡಿಗೆ ಗಿಫ್ಟ್ ಮಾಡ್ಬೇಕು ಅಂದ್ರೂ ಕೊಡ್ಬೋದು, ನಾಮಕರಣಕ್ಕೆ ಹೋದ್ರೂ ಕೊಡ್ಬೋದು. ಅಂಡ್ ಮಕ್ಕಳು ಇವಾಗ ರಜೆನಲ್ಲೆಲ್ಲ ಇರ್ತಾರೆ, ಅವ್ರಿಗೆ ಮಕ್ಳಿಗೆ ಆಟ ಆಡ್ಲಿಕ್ಕೆ ಕೊಡ್ಬೇಕು ಅಂದ್ರೂ ಅದು ಅಷ್ಟೇ. ಇದ್ರೊಳಗಡೆ ಒಂದು ಪಾಪನ್ ಮಲಗಿಸಿದ್ದಾರೆ, ಒಂದು ಗಂಟೆ ಇಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಅದಕ್ಕೆ ಬೆಡ್ ಪಿಲ್ಲೋ ಎಲ್ಲ ಮಾಡಿ, ಬಟ್ಟೆ ತೊಡ್ಸಿ, ಸ್ನಾನ ಮಾಡಿಸಿ, ರೆಡಿ ಮಾಡಿಸಿ ಮಲಗಿಸ್ಬಿಟ್ಟಿದ್ದಾರೆ. ಸೊಳ್ಳೆ ಕಚ್ಚಬಾರ್ದು ಅಂತೆಲ್ಲ. ಮಕ್ಳಿಗೂ ಇಷ್ಟ ಆಗುತ್ತೆ ಆಟ ಆಡ್ಲಿಕ್ಕೆ. ಅಥವಾ ನೀವು ಗಿಫ್ಟ್ ಮಾಡ್ತೀನಿ ಅಂದ್ರೆ ನೀವು ಕೂಡ ಗಿಫ್ಟ್ ಮಾಡ್ಲಿಕ್ಕೆ ತಗೊಬಹುದು. ಇದನ್ನ ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಸಿಗುತ್ತೆ. ಇರುತ್ತರ ಬಟ್ಟೆಗಳು, ಸೀರೆಗಳು, ನೆಕ್ಸ್ಟ್ ಲಾಸ್ಟ್ ಟೈಮ್ ಹೇಳ್ದಂಗೆ ಬೆಡ್ ಸ್ಪ್ರೆಡ್ ಗಳು, ಅದ್ ಮಾತ್ರ ಇದೆಲ್ಲ ಇರುತ್ತೆ. ಹಾಗೇನೆ ಈಗ ಸಮ್ಮರ್ ಅಲ್ಲಿ ಮಕ್ಳು ಮನೇಲಿ ಇರ್ತಾರಲ್ವಾ, ಮಕ್ಳಿಗೆಲ್ಲ ಆಟ ಆಡ್ಲಿಕ್ಕೆ ಈ ತರ ಆಟ ಸಾಮಾನುಗಳಿರ್ತದೆ. ಅವ್ರಿಗೂ ಗಿಫ್ಟ್ ಮಾಡ್ಬೋದು, ಬರ್ತ್ಡೇ ಗಿಫ್ಟ್ ಮಾಡ್ಬೋದು ಮಕ್ಕಳಿಗೆ. ಅಥವಾ ಅವರು ಈಗ ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಮಕ್ಕಳಿಗೆ ಒಂದು ಎನ್ಕರೇಜ್ ಮಾಡ್ಬೇಕು ಅಂದ್ರೆ ಈ ರೀತಿ ಗಿಫ್ಟ್ ಗಳೆಲ್ಲ ನೀವು ಕೊಡ್ಬೋದು. ಈ ರೀತಿದು ಕೂಡ ಸಿಗುತ್ತೆ. ಈ ತರ ಜಾಸ್ತಿ ಬೇಕು ಅಂದ್ರೆ ಅದಕ್ಕೂ ಕೂಡ ನೀವು ಆರ್ಡರ್ ಮಾಡಬಹುದು. ಇಷ್ಟೆಲ್ಲಾ ಇರುತ್ತೆ. ಅವ್ರ ಹತ್ರ ಬಂದಾಗ ಚೆಕ್ ಕೇಳ್ಕೊಳ್ಳಿ, ಆಯ್ತಾ?
ನೀವು ಬಟ್ಟೆ ತಗೊಳಕ್ ಬರ್ತಿರಲ್ಲ ಅವಾಗ ಹೇಳಿ, ಅಥವಾ ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಆಗಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವಾಗೆಲ್ಲ ಫಂಕ್ಷನ್ಸ್ ಗಳಂತೂ ಇದ್ದೇ ಇರುತ್ತೆ. ಈ ರೀತಿನೂ ಬೇಕು ಅಂದ್ರೆ ಡೆಫಿನೆಟ್ಲಿ ಅವ್ರನ್ನ ನೀವು ಭೇಟಿ ಮಾಡಿ ಅಂತಾನೆ ಹೇಳ್ತೀನಿ. ಇನ್ನ ನೆಕ್ಸ್ಟ್ ನಾನು ಸಾಕಷ್ಟು ಶಾಪಿಂಗ್ ಆಗಿದೆ, ಶಾಪಿಂಗ್ ಮುಗಿಸಿ ಇವಾಗ ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ನಿಮಗೆ ಏನೇನ್ ತಗೊಂಡಿದೀನಿ ಅಂತ ತೋರಿಸ್ತೀನಿ. ಬನ್ನಿ ಮತ್ತೆ ಲಾಸ್ಟ್ ಒಂದ್ಸಲ ಅರುಣ್ ಅವ್ರನ್ನ ಮಾತಾಡ್ಸ್ಬಿಡೋಣ. ಅರುಣ್ ಅವ್ರೆ, ಇವಾಗ ನನ್ನ ಹತ್ರ ವಿಡಿಯೋಸ್ ಮಾಡಿಸ್ಕೊಂಡ್ರಿ ಅಲ್ವಾ, ನಿಮ್ಗೆ ಚೆನ್ನಾಗಿದೆ ಅಲ್ಲ ರಿವ್ಯೂಸ್ ಎಲ್ಲ? ಹೌದೌದು. ಇನ್ಯಾರಾದ್ರೂ ಈ ತರ ಮಾಡಿಸ್ಕೊಳ್ಳೋರು ಏನಂತ ಹೇಳ್ತೀರಿ? ನಾನು ಒಟ್ಟು ಅಂತ ಹೇಳ್ತೀನಿ ಮ್ಯಾಮ್, ಚೆನ್ನಾಗಿ ಬರ್ತಾ ಇದೆ ನ್ಯೂಸ್ ಎಲ್ಲ, ಪರವಾಗಿಲ್ಲ. ನನ್ಗೆ ಮೊದಲ ವಿಡಿಯೋಸ್ ಗಳು ಹೋಲ್ಸ್ಕೊಂಡ್ರೆ ಒಂದ್ ಒಳ್ಳೆ ಕಸ್ಟಮರ್ ಗಳು ಬರ್ತಾರೆ. ಕಸ್ಟಮರ್ ಹೊಸ ಹೊಸ ಕಸ್ಟಮರ್ ಗಳು ಈಗ ಹಳೆ ಕಸ್ಟಮರ್ಸ್ ಅವ್ರಿಗೆ ಇದ್ದೇ ಇರ್ತಾರೆ, ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಹಳೆ ಕಸ್ಟಮರ್ಸ್ ಅಂತ ಇದ್ದಾರೆ. ಬಟ್ ವಿಡಿಯೋಸ್ ಇಂದ ಹೊಸ ಕಸ್ಟಮರ್ ಬರ್ತಿದ್ದಾರೆ. ಹಾಗೇನೆ ನಿಮ್ಗೂ ಯಾರಿಗಾದ್ರೂ ವಿಡಿಯೋಸ್ ಬೇಕಿದ್ರೆ ಖಂಡಿತವಾಗ್ಲೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನ್ ಬಂದ್ ವಿಡಿಯೋ ಮಾಡ್ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾ, ಅರುಣ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಇವ್ರ ಹತ್ರ ಏನ್ ಗೊತ್ತಾ, ತುಂಬಾ ಪೇಶನ್ಸ್ ಇಂದ ಬಟ್ಟೆಗಳು ತೋರಿಸ್ತಾರೆ, ತುಂಬಾ ಚೆನ್ನಾಗಿ ನಮಗೆ ಅಡ್ವೈಸ್ ಮಾಡ್ತಾರೆ. ಇದು ಚೆನ್ನಾಗೈತೆ, ಇದು ಚೆನ್ನಾಗಿಲ್ಲ, ನಿಮ್ಗೆ ಆಗತ್ತೆ ಆಗಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ. ಒಂದ್ಸಲ ಬನ್ನಿ, ದೊಡ್ಡ ದೊಡ್ಡ ಶಾಪ್ ಹೋಗೋದಲ್ಲ, ಇಲ್ಲಿ ಬಂದು ಎಷ್ಟು ವರ್ತಿದೆ ಗೊತ್ತಾ ನಿಮಗೆ ಬಟ್ಟೆಗಳು ತಗೊಳ್ಳೋದು. ಅದಕ್ಕೋಸ್ಕರನೇ ವಿಡಿಯೋ ಮಾಡಿ. ನನಗೂ ಸ್ವಲ್ಪ ದೂರ ಅನ್ಸುತ್ತೆ, ಬಟ್ ಏನ್ ಮಾಡ್ಲಿ, ನನಗೆ ವರ್ತಿದೆ ಅಲ್ವಾ, ಬರ್ಲೇಬೇಕು ಅನ್ನಿಸ್ತು. ಅದಕ್ಕೆ ಇಲ್ಲಿವರೆಗೆ ಬಂದು ಇವಾಗ 6:30 ಆಗಿದೆ, ಇವಾಗ ಹೊರಡ್ತಾ ಇದೀವಿ. ಸಾಕಷ್ಟು ಬಟ್ಟೆ ತಗೊಂಡಿದ್ದೀನಿ. ಧನ್ಯವಾದಗಳು, ತುಂಬಾನೇ ಧನ್ಯವಾದಗಳು. ನನಗೂ ಚೆನ್ನಾಗಿ ಬಟ್ಟೆಗಳು ತೋರಿಸಿದ್ರಿ, ಬರೋರ್ಗು ಆ ರೀತಿ ತೋರಿಸ್ತಾ ಇರಿ. ಕಸ್ಟಮರ್ಸ್ ಇನ್ನೂ ಜಾಸ್ತಿ ಬರ್ಲಿ, ತಾಯಿ ಚಾಮುಂಡೇಶ್ವರಿ ಇನ್ನೂ ಒಳ್ಳೇದ್ ಮಾಡ್ಲಿ. ಅವ್ರಿಗೆ ತುಂಬಾ ಆಸೆ ಇದೆ ಒಂದು ದೊಡ್ಡ ಶಾಪ್ ಓಪನ್ ಮಾಡ್ಬೇಕು ಅಂತ. ನಿಜವಾಗ್ಲು ನೀವ್ ನಂಬಿರೋ ಕಾಲಭೈರವೇಶ್ವರ ನಿಮ್ ಮನೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅದೇ ತರನೇ ಆಗ್ಲಿ, ನಾನು ಪದೇ ಪದೇ ನಿಮ್ ಶಾಪಿಗೆ ಬರೋಂಗಾಗ್ಲಿ, ವಿಡಿಯೋಸ್ ಮಾಡ್ತಾ ಇರೋಣ ಜೊತೆಲಿ ಆಯ್ತಾ. ತುಂಬಾ ಥ್ಯಾಂಕ್ಸ್, ಧನ್ಯವಾದ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನಾನು ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ನಾನು ಮಕ್ಕಳಿಗೋಸ್ಕರ ಅರುಣ್ ಅವ್ರ ಹತ್ರ ಸಾಕಷ್ಟು ನಾನು ಶಾಪಿಂಗ್ ಮಾಡಿದ್ದೀನಿ. ನೀವು ಕೂಡ ನೆಕ್ಸ್ಟ್ ಮಕ್ಕಳು ಕಾಲೇಜಿಗೆಲ್ಲ ಹೋಗ್ತಿದ್ದಾರೆ, ಹೊಸ ಬಟ್ಟೆಗಳು ತೊಗೊಳ್ಬೇಕು ಅಂದರೆ ವರ್ತ್ ಇದೆ, ಹೋಗಿ ನಿಜವಾಗ್ಲೂ ಇವ್ರನ್ನ ಭೇಟಿ ಮಾಡಿ ನೀವು ಕೂಡ ಶಾಪಿಂಗ್ ಮಾಡ್ಬೋದು. ಈಗ ಬನ್ನಿ ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಬಟ್ಟೆಗಳ ತೋರ್ಸೋಣ, ನಾವೇನೇನು ಶಾಪಿಂಗ್ ಮಾಡಿದ್ವಿ ಅರುಣ್ ಅವ್ರ ಹತ್ರ ಅಂದ್ಬಿಟ್ಟು ತೋರ್ಸೋಣ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ನಾನೇನು ತಗೊಂಡೆ ಅಂತ ಫಸ್ಟಿಗೆ ಶೋ ಮಾಡ್ತೀನಿ ಆಯ್ತಾ. ಮೊದಲಿಗೆ ನಾನು 3 ಪೀಸ್ ಸೆಟ್ ತಗೊಂಡೆ. ಒಂದು ತುಂಬಾ ಚೆನ್ನಾಗೈತೆ, ಇದು ಇವತ್ತು ತಾನೇ ಬಂದಿದ್ದಂತೆ ಫ್ರೆಶ್ ಪೀಸ್. ಅವರು ಇದು ಚೆನ್ನಾಗಿದೆ ನೋಡಿ ಮೇಡಮ್, ಕಲರ್ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಇದನ್ನ ಸೆಲೆಕ್ಟ್ ಮಾಡಿಕೊಟ್ರು. ಇದರಲ್ಲಿ ಇನ್ನೂ 3 ಕಲರ್ಸ್ ಇದೆ, ಪರ್ಪಲ್, ನೆಕ್ಸ್ಟ್ ಪಿಂಕ್, ಆರೆಂಜ್, ಏನೋ 3 ಕಲರ್ಸ್ ಇದೆ. ಒಟ್ಟಿನಲ್ಲಿ ನಿಮ್ಗೆ ಇಷ್ಟ ಆದರೆ ಅವ್ರ ಹತ್ರ ಎನ್ಕ್ವೈರಿ ಮಾಡಿ ತಗೊಳ್ಳಿ. ಇದು ವೇಲು, ಇದು ಪ್ಯಾಂಟು, ನೆಕ್ಸ್ಟ್ ನೋಡಿ ಇದು ಟಾಪು. ಸಿಂಪಲ್ ಡಿಸೈನ್ ಬಟ್ ಚೆನ್ನಾಗಿ ಕಾಣಿಸುತ್ತೆ, ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ವೇಲಲ್ಲೂ ಅಷ್ಟೇ, ವೇಲ್ ಸುಮ್ಮನೆ ಪ್ಲೇನ್ ಇಲ್ಲ, ಈ ರೀತಿ ಅದ್ರಲ್ಲೂ ಕೂಡ ಪ್ರಿಂಟ್ಸ್ ಬಂದಿದೆ, ಫ್ಲವರ್ದು ಪ್ರಿಂಟ್ಸ್ ಐತೆ, ಚೆನ್ನಾಗೈತೆ, ಅದಕ್ಕೋಸ್ಕರ ತಗೊಂಡೆ. ಇದೊಂದೇ ನಾನು 3 ಪೀಸ್ ಸೆಟ್ ಸದ್ಯಕ್ಕೆ ತಗೊಂಡಿದ್ದೀನಿ. ಎಲ್ಲ ಆದಷ್ಟು ಟಾಪ್ಗಳನ್ನೇ ತಗೊಂಡಿದ್ದೀನಿ. ಅದನ್ನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಫಸ್ಟಿಗೆ ವೈಟ್ ಚೆನ್ನಾಗಿದೆ, ಇದು ವೈಟ್ ಆ್ಯಂಡ್ ಬ್ಲೂ. ಇದಕ್ಕೆ ಬ್ಲೂ ಪ್ಯಾಂಟ್ ಪ್ಲಾಜೋನೋ ಯಾವುದೋ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಪ್ಯಾಂಟ್ಗಳು ತೊಗೊಂಡಿಲ್ಲ ಅವ್ರ ಹತ್ರ, ಯಾಕಂದರೆ ಅವ್ರ ಹತ್ರ ಒಬ್ಬರು ತಗೋತಾ ಇದ್ರು. ಫುಲ್ ಪ್ಯಾಂಟ್ಗಳು ಒಂದೇ ಸಲ ತೊಗೊಂಡ್ಬಿಟ್ರು, ನಮಗೆ ಸಿಗ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ ರೀಸ್ಟಾಕ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ರೀಸ್ಟಾಕ್ ಆದಾಗ ಪ್ಯಾಂಟ್ಗಳು ಬೇಕಿದ್ರೆ ನನ್ನ ಹತ್ರ ಎನ್ಕ್ವೈರಿ ಮಾಡಿ ತಗೋಬೋದು. ನೆಕ್ಸ್ಟ್ ಇದೊಂದು ಟಾಪು, ಅದಾದಮೇಲೆ ಇದೊಂದು ಪ್ಲೇನ್ ಚೆನ್ನಾಗಿದೆ, ಬಟ್ ನನಗೆ ಓಕೆ ಅನಿಸ್ತು. ಬಟ್ ನನ್ನ ಮಗಳಿಗೆ ಅರುಣ್ ಅವ್ರಿಗೆಲ್ಲ ತುಂಬ ಇಷ್ಟ ಆಗಿ ತಗೊಳ್ಳಿ ಅಂತ ಹೇಳಿದ್ರು, ಅದಕ್ಕೆ ತಗೊಂಡಿದ್ದೀನಿ. ನೋಡೋಣ ವೇರ್ ಮಾಡಿದಾಗ ಏನು ಕಾಣಿಸುತ್ತೆ, ವಿಡಿಯೋದಲ್ಲಿ ನೋಡಿರುತ್ತೆ. ಒಂದು ಪಿಂಕ್ ಕಲರ್ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ತಗೊಂಡೆ. ಇದಕ್ಕೆ ಪೇರ್ ಮಾಡಬೇಕು ಪ್ಯಾಂಟ್ ಮತ್ತು ವೇಲು. ನೋಡೋಣ, ಶೈನಿಂಗ್ ಇದೆ, ಸ್ವಲ್ಪ ಹೊರಗಡೆ ಹಾಕೊಂಡು ಹೋಗೋದಕ್ಕೆ ಸಿಂಪಲ್ ಆಗಿ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಒಟ್ಟಿನಲ್ಲಿ. ಇದು ಅದಕ್ಕೋಸ್ಕರನೇ ಈ ಒಂದು ಟಾಪ್ ತಗೊಂಡಿದ್ದೀನಿ. ಅದಾದಮೇಲೆ ಇದು ಸಮ್ಮರ್ ಕಲೆಕ್ಷನ್ ಅಂತ ಹೇಳ್ಬೋದು, ತುಂಬ ಸ್ಮೂತ್ ಆಗಿ. ನನಗೆ ಈ ಥರ ಇರೋ ಬಟ್ಟೆಗಳು ತುಂಬ ಇಷ್ಟ, ಅದಕ್ಕೆ ಪ್ಯಾಂಟ್ ಯಾವಾಗಲೂ ಅದು ಸಿಗ್ಲಿ ಟಾಪ್ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಈ ಟಾಪ್ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಡೈಲಿ ವೇರ್ ತೊಗೊಂಡಿದ್ದೀನಿ. ಇದು ಸುಮಾರು ನಿಮಗೆ 1000ಗೆ 5, 4 ಆ ಥರ ಎಲ್ಲ ಬರುತ್ತಲ್ಲ, ಅದ್ರಲ್ಲಿ ತೊಗೊಂಡಿದ್ದೀನಿ. ನೀವು ಅವ್ರ ಹತ್ರ ಎನ್ಕ್ವೈರಿ ಮಾಡಿ ತಗೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ, ನೋಡಿ. ನಾನು ಒಂದು 2-3 ಕಲರ್ಸ್ ತೊಗೊಂಡಿದ್ದೀನಿ, ಸದ್ಯಕ್ಕೆ ಇಷ್ಟು ತೋರಿಸ್ತಾ ಇದ್ದೀನಿ. ಇನ್ನೂ ಬಟ್ಟೆಗಳಿದ್ದಾವೆ, ಬಟ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ಇಷ್ಟು ತೋರಿಸ್ತಾ ಇದ್ದೀನಿ ಆಯಿತಾ. ಇದೆರಡಿದೆ. ನೆಕ್ಸ್ಟು ಇದ್ರ ಜೊತೆಗೆ ಇದೊಂದು ಪ್ಯಾಂಟು ಮತ್ತು ವೇಲ್ ಇರೋದು ಒಂದು ಸೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ಒಂದು ಕಲರ್ ಇದೆ, ಬೇಕಿದವರು ಅವ್ರನ್ನ ಕೇಳಿ ತಗೊಳ್ಳಿ. ನನಗೆ ಈ ಕಲರ್ ಇಷ್ಟ ಆಯಿತು. ಟಾಪ್ ಯಾವುದಾದ್ರು ತಗೊಂಡು ಅದಕ್ಕೆ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಈ ಕಲರ್ ತೊಗೊಂಡಿದ್ದೀನಿ. ಇದು ವೇಲ್ ಆದಷ್ಟು ಲೆಂತ್ ಇದೆ, ಮತ್ತು ಪ್ಯಾಂಟ್ ಕೂಡ ಚೆನ್ನಾಗಿದೆ, ಇಷ್ಟ ಆಯಿತು, ಅದಕ್ಕೋಸ್ಕರನೇ ತಗೊಂಡಿದ್ದೀನಿ. ಒಂದು 3-4 ಟಾಪ್ನ ಇದಕ್ಕೆ ನಾವು ಮ್ಯಾಚ್ ಮಾಡ್ಬೋದು, ಅದಕ್ಕೋಸ್ಕರ ತಗೊಂಡಿದ್ರಲ್ಲಿ ಪಿಂಕು ಅಥವಾ ಆರೆಂಜಲ್ಲಿ ಯಾವುದೋ ಒಂದು ಸೆಟ್ ಇದೆ.
ನಿಮಗೂ ಬೇಕಾದ್ರೆ ನೋಡಿ ಪ್ಯಾಂಟ್ ಎಷ್ಟು ದೊಡ್ಡದಿದೆ ಅಂದ್ರೆ ಆರಾಮಾಗಿ ಫ್ರೀ ಆಗಿ ಹಾಕೋಬಹುದು. ನೀವು ವಾಶ್ ಮಾಡಿ ಶಿಂಕ್ ಆದ್ರೂ ದೊಡ್ಡದಾಗಿರುತ್ತೆ, ಶಿಂಕ್ ಆಗಲ್ಲ ಆಕ್ಚುಲಿ ಅಂತ ಹೇಳಿದ್ದಾರೆ. ಚೆನ್ನಾಗೈತೆ, ಬೇಕಿದ್ರು ತಗೊಳ್ಳಿ. ಅದಾದ್ಮೇಲೆ ಈ ತರ ಪ್ಲಾಜೋ ಪ್ಯಾಂಟ್ ಹೇಳಿದ್ನಲ್ಲ, ಪ್ಯಾಂಟ್ಗಳು ಸುಮಾರು ಅವ್ರ ಹತ್ರ ಖಾಲಿ ಆಗ್ಬಿಡ್ತು. ಇದೊಂದೇ ನನಗೆ ಆಗುವಂಥದ್ದು ಪ್ಲಸ್ ಸೈಜ್ ಅಲ್ಲಿ ಪ್ಲಾಜೋ ಇದ್ದದ್ದು. ಇದ್ರಲ್ಲಿ ಇನ್ನೂ ತಗೋಬೇಕು ನಾನು, ಬ್ಲ್ಯಾಕ್ ಮತ್ತೆ ಗೋಲ್ಡ್ ಕಲರ್ ಎಲ್ಲ ತಗೋಬೇಕು, ಬಂದಾಗ ಹೇಳ್ತಿದ್ದಾರೆ ನೆಕ್ಸ್ಟ್ ತಗೋಬೇಕು. ಇದಿಷ್ಟು ನಾನು ನನಗೆ ಶಾಪಿಂಗ್ ಮಾಡಿರೋದು ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಮಕ್ಳು ತೋರಿಸ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ನಮ್ ದೀಕ್ಷನ್ಗೆ ಏನ್ ತಗೊಂಡೆ ಅಂತ ತೋರಿಸ್ತಾ ಹೋಗ್ತೀನಿ. ಅವಳು ಒಂದಷ್ಟು ಪ್ಯಾಂಟ್ಗಳು ತಗೊಂಡ್ಲು. ಈ ತರ ಪ್ಯಾಂಟ್ ಎಲ್ಲ ಅವರು ಇನ್ನು ಉಳಿದೆಲ್ಲಾ ಪ್ಯಾಂಟ್ ಅವ್ರಿಗೆ ತಗೊಂಡ್ಬಿಟ್ರು. ಇದು ಎರಡೇ ಸಿಕ್ಕಿದ್ದು ನಮಗೆ. ಇನ್ನ ಇದು ಎಲಿಫೆಂಟ್ ಪ್ಲಾಜಾ ಬಂತಲ್ಲ, ವೈಟ್ ಬೇಕಾಗಿತ್ತು, ಇದ್ರಲ್ಲೂ ವೈಟ್ ಬೇಕಾಗಿತ್ತು, ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟು ಪ್ಯಾಂಟ್ ಗಳು ತಗೊಂಡಿದ್ದಾಳೆ. ಸೈಜ್ ನಿಮ್ಗೆ ಎಲ್ಲಾ ತರ ಸೈಜ್ ಅಲ್ಲೂ ಸಿಗುತ್ತೆ, ಅವ್ರ ಹತ್ರ ಕೇಳಿ ಶಾಪಿಂಗ್ ಮಾಡಿ. ಇದಿಷ್ಟು ಪ್ಯಾಂಟ್ ಗಳಾದ್ರೆ ತಗೊಂಡಿರೋದು ಸಿಕ್ಕಾಬಿಟ್ಟೆ ಒಂಥರ ಡಿಫ್ರೆಂಟ್ ಆಗಿರೋದು, ಚೆನ್ನಾಗಿರೋದು ಇದೆ ಅಂತ ಹೇಳ್ಬೋದು. ಇದು ಟಾಪ್, ತರ ಪ್ಲೇನ್ ಆಗಿ ಟಾಪ್ ಇದೆ. ಇದಕ್ಕೆ ಈ ರೀತಿ ಮೇಲ್ಗಡೆ ಕೋಟ್ ಟೈಪ್ ಬರುತ್ತೆ, ತುಂಬಾನೇ ಚೆನ್ನಾಗೈತೆ ಇದು ಆಕ್ಚುಲಿ. ನೋಡಿ ಸ್ಲೀವ್ಸ್ ಗೆಲ್ಲ ತರ ಡಿಸೈನ್ ಕೊಟ್ಟಿದ್ದಾರೆ ಸ್ಲೀವ್ಸ್ ಗೆ. ಮತ್ತೆ ಇಲ್ಲೂ ಇದೆ ಡಿಸೈನ್ಸ್, ಇಲ್ಲಿ ಕಟ್ಟೋದ್ ಬರ್ತಲ್ಲ, ಇಲ್ಲಿ ಟೈಮ್ ಬರುತ್ತಲ್ಲ, ಇಲ್ಲೂ ಕೂಡ ಈ ರೀತಿ ಸೊಂಟದ ಪಟ್ಟಿ ತರ ಡಿಸೈನ್ ಐತೆ, ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆ ಇದನ್ನ ಹಾಕೊಳ್ಳೋದು ಚೆನ್ನಾಗ್ ಕಾಣಿಸ್ತಾ ಇತ್ತು, ತುಂಬಾನೇ ಚೆನ್ನಾಗಿ ಕಾಣಿಸ್ತು. ಇಬ್ರು ಮಕ್ಳಿಗೂ ಚೆನ್ನಾಗಿತ್ತು, ಯಾರ್ ಬೇಕಿದ್ರು ಹಾಕೊಳ್ಳಿ, ತಗೊಂಡಿದ್ದೀವಿ. ಇನ್ನ ನೆಕ್ಸ್ಟ್ ನಮ್ ದೀಕ್ಷಾ ಸ್ವಲ್ಪ ಟ್ರೆಡಿಷನಲ್ ಆಗಿ ಬೇಕು ಅಂದ್ಬಿಟ್ಟು 2 ಪೀಸ್ 3 ಪೀಸ್ ಕೂಡ ತಗೊಂಡಿದ್ದಾಳೆ. ಇದು ನೋಡಿ 2 ಪೀಸ್ ತುಂಬಾ ಚೆನ್ನಾಗೈತೆ, ನಂಗೂ ಬಹಳ ಇಷ್ಟ ಆಯ್ತು. ಇದು ವರ್ಕ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು, ಸೊ ಅದಕ್ಕೋಸ್ಕರನೇ ತಗೊಂಡಿದ್ವಿ. ಕ್ಲಾತ್ ಕೂಡ ಅಷ್ಟೇ ಚೆನ್ನಾಗೈತೆ, ಸ್ಮೂತ್ ಆಗೈತೆ, ಸಮ್ಮರ್ಗಂತೂ ಬ್ಯೂಟಿಫುಲ್ ಆಗೈತೆ, ಅದಕ್ಕೆ ಇದ್ರ ತಗೊಂಡ್ವಿ, ಹಿಂಗಿದೆ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಇದಾದ್ಮೇಲೆ ಇದೊಂದು 3 ಪೀಸ್ ಸೆಟ್. ಇದು ಅಷ್ಟೇ ಕಲರ್ ಅಂತೂ ಮಸ್ತ್ ಆಗಿತ್ತು, ಅದಕ್ಕೆ ತಗೊಂಡೆ. ಇದು ಟಾಪ್, ಇದು ಪ್ಯಾಂಟ್, ನೆಕ್ಸ್ಟ್ ವೇಲ್, ಇದಿಷ್ಟಿರೋಂಥದ್ದು. ಅವಳು ಈ ತರ ಡ್ರೆಸ್ಸಸ್ ಬೇಕಂತೆ, ಅದಕ್ಕೋಸ್ಕರನೇ 3 ಪೀಸ್ ಸೆಟ್. ಫಸ್ಟ್ ಟೈಮ್ ಅವಳು 3 ಪೀಸ್ ಸೆಟ್ ತಗೊಂಡಿರೋದು. ಇದನ್ನ ಚೆನ್ನಾಗೈತೆಲ್ಲ ಕಲರ್, ನನಗಂತೂ ಬಹಳ ಇಷ್ಟ ಆಯ್ತು. ತುಂಬಾ ಇಲ್ಲಿ ಗೆಂಟ ಕಾಣಿಸುತ್ತೆ, ಈ ಸಮ್ಮರ್ಗಂತೂ ಬ್ಯೂಟಿಫುಲ್ ಆಗಿದೆ. ಸ್ಕಿನ್ ಫ್ರೆಂಡ್ಲಿ ಅಂತಾರಲ್ಲ, ಆ ರೀತಿಯ ಕ್ಲಾತ್ ಇದು. ಇದೊಂದಾಯ್ತು. ನೆಕ್ಸ್ಟ್ ಸಿಂಗಲ್ ಪೀಸ್ ಅನ್ನ ತಗೊಂಡು, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಸೈಜ್ ಕೂಡ ಆಗ್ತಾ ಇತ್ತು ಅವ್ರ ಹತ್ರ, ಸ್ಮಾಲ್ ಇಂದ ಪ್ಲಸ್ ಸೈಜ್ ವರೆಗೆ ಎಲ್ಲಾ ಸಿಗುತ್ತೆ ಬಟ್ಟೆಗಳು. ನೀವು ಎನ್ಕ್ವೈರಿ ಮಾಡಿ ಅವ್ರನ್ನೇ ಕೇಳಿ ಪ್ಲೀಸ್. ನನ್ನ ಯಾವ್ದಕ್ಕೂ ಪ್ರೈಸಸ್ ಎಲ್ಲ ಕೇಳಕ್ ಹೋಗ್ಬಿಟ್ಟು, ನಾನೆಲ್ಲ ಒಟ್ಟಿಗೆ ಹಾಕ್ಸಿರೋದ್ರಿಂದ ನಂಗೆ ಪ್ರೈಸ್ ಅಷ್ಟು ನೆನಪಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಅವ್ರನ್ನೇ ವಿಚಾರಿಸ್ಕೊಡಿ. ನೆಕ್ಸ್ಟ್ ಇದೊಂದು ಸ್ಕರ್ಟ್ ತಗೊಂಡು, ಇದಕ್ಕೊಂದು ವೈಟ್ ಟಾಪ್ ಆತರ ಮ್ಯಾಚ್ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನ್ ವಿಡಿಯೋ ಮಾಡ್ದಾಗ್ಲೇ ನೋಡಿದ್ದೆ. ಈ ತರದಲ್ಲಿ ನಾನು ಬ್ಲಾಕ್ ಅಂಡ್ ವೈಟ್ ನೋಡಿದ್ದೆ, ತುಂಬಾ ಚೆನ್ನಾಗಿದ್ವು. 2 ಪೀಸ್ ಇದ್ದಿದ್ದು, ಅವತ್ತೇ ತಗೊಂಡ್ ಬರ್ಬೇಕಿತ್ತು, ಬಟ್ ಅವತ್ ನಂಗೆ ಆಗ್ತಾನೆ ಇರಲಿಲ್ಲ. ಅವ್ನು ಹಂಗೆ ಬಂದೆ, ಹೋಗೋಷ್ಟೊತ್ತಿಗೆ 2 ಸೇಲ್ ಆಗ್ಬಿಟ್ಟೈತೆ. ಒಂದಂತೂ ಯಾರೋ ಬೆಂಗಳೂರು ಕ್ಲೈಂಟ್, ಸಾರಿ ಕಸ್ಟಮರ್ ಇಡ್ಸಿದ್ದಾರೆ, ಅವ್ರಿಗೆ ಬರ್ತೀವಿ ನೆಕ್ಸ್ಟ್ ವೀಕ್ ಅಂತ ಸುಮಾರು ಬಟ್ಟೆಗಳು ತೆಗ್ಸಿಟ್ಟಿದ್ದಾರೆ. ಅವ್ರು ಚಾಯ್ಸ್ ಮಾಡ್ಕೊಂಡಿದ್ರು, ಪಾಪ ಬೆಂಗಳೂರಿಂದ ಬರ್ತಾರಲ್ಲ ಅವರೇ ತಗೊಳ್ಳಿ ಅಂದ್ಬಿಟ್ಟು ನಾನ್ ಸುಮ್ನೆ ಅದೇ ಇಲ್ಲೇ ಇರ್ತೀವಲ್ಲ ನಾವು ತಗೊಂಡಾಯ್ತು ಅಂತ. ಇದೊಂದು ಗ್ರೀನ್ ಕಲರ್, ನನಗೂ ಬಹಳ ಇಷ್ಟ ಆಯ್ತು. ಇದೆಲ್ಲ ಪ್ರಿಂಟ್ಸ್ ಹೋಗಲ್ಲ ಅಂತ ಹೇಳಿದಾರೆ, ವಾಶ್ ಮಾಡಿದ್ರು ಹೋಗಲ್ಲ ಮೇಡಮ್, ಇದು ಬ್ರಾಂಡೆಡ್ ಆಗಿರೋದ್ರಿಂದ ಇದು ಹೋಗಲ್ಲ ಅಂತ ಹೇಳಿದಾರೆ. ಸೊ ನಂಗೂ ಇಷ್ಟ ಆಯ್ತು, ತಗೊಂಡಿದ್ದೀನಿ. ನೆಕ್ಸ್ಟ್ ನಮ್ಮ ದೀಪ್ತಿ ಏನ್ ತಗೊಂಡ್ಲು ಅಂತ ತೋರಿಸ್ತಾ ಹೋಗ್ತೀನಿ. ಇವಳು ಕೂಡ ಈ ರೀತಿ ನಮ್ ಸ್ಕರ್ಟ್ ತಗೊಂಡ್ಲು, ಬ್ಲಾಕ್ ಇಲ್ದೇ ಇರೋದ್ರಿಂದ ಇಬ್ರು ಈ ತರ ತಗೊಂಡ್ರು. ಇದು ಗ್ರ್ಯಾಂಡ್ ಆಗಿದೆ, ಇದಕ್ಕೆ ಒಂದು ಒಳ್ಳೆ ಕಲರ್ ಅಲ್ಲಿ ಬ್ಲೌಸ್ ನ ಸ್ಟಿಚ್ ಮಾಡ್ಸು ಅಥವಾ ರೆಡಿ ಸಿಕ್ಕರೆ ತಗೊಂಡ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಹಬ್ಬಗಳಿಗೆ ಮೇನ್ ಆಗಿ ಹಬ್ಬಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ನೋಡಿ ಎಷ್ಟು ದೊಡ್ಡದಿದೆ ಅಂದ್ರೆ ಇಷ್ಟು ಅಗಲ ಬರುತ್ತೆ, ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು ಪಿಂಕ್, ಬ್ಲೂ, ಯಾವ್ದಾದ್ರು ಸರಿ, ಮೆರೂನ್, ಯಾವ್ದಾದ್ರು ಒಂದು ಕಲರ್ ಅಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕ್ಸ್ಕೋಬೇಕು. ಇನ್ನು ಇವನ್ನ ಇವೆರಡು ಬಿಟ್ರೆ ಇನ್ನು ಇವು ಸಿಗಲ್ಲ ಅಂದ್ಬಿಟ್ಟು, ಅದು ಇದು ಇನ್ನು ಸುಮಾರು ಕಲರ್ ಇದೆ, ಬಟ್ ಇವು ಇಷ್ಟ ಆಗಿ ತಕೊಂಡ್ರಿ, ಮತ್ತೆ ಹೋದಾಗ ಇವು ಸಿಗಲ್ಲ ಅಂತ, ಯಾಕಂದ್ರೆ ಅದು ತುಂಬಾ ಚೆನ್ನಾಗಿತ್ತು. ಬ್ಲಾಕ್ ಅಂಡ್ ವೈಟ್ ಮಿಸ್ ಆಯ್ತು ನನ್ಗೆ ಅದು. ನೆಕ್ಸ್ಟ್ ಸ್ಲಿಪ್ಸ್ ತಗೊಂಡೆ ಅವಳಿಗೆ. ಈಗ 10th ಎಲ್ಲ ಮುಗಿಸಿ ಅವಳು ನೆಕ್ಸ್ಟ್ ವ್ಯೂ ಹೋಗ್ತಾಳಲ್ವಾ, ಒಂದಷ್ಟು ಅವಳಿಗೂ ಕಲರ್ ಡ್ರೆಸ್ ಗಳೆಲ್ಲ ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ಲಿಪ್ಸ್ ಗಳು ತಗೊಂಡಿದೀನಿ. ಸುಮಾರು ತಗೊಂಡೆ, ಆಲ್ಮೋಸ್ಟ್ ಈ ಸೈಜ್ ಅಲ್ಲಿ ಎಷ್ಟಿತ್ತು ಅದೆಲ್ಲ ನಾನೇ ತಗೊಂಡ್ಬಿಟ್ಟಿದ್ದೀನಿ. ಇವೆಲ್ಲ ತಗೋಬೇಕು ಅಂತಾನೆ ಹೋಗಿಟ್ಟು ಬೇರೆ ಬಟ್ಟೆಗಳನ್ನ ತಗೊಂಡೆ ಅದ್ರ ಜೊತೆಗೆ. ಇದು ಇಷ್ಟ ಆಯ್ತಲ್ವಾ. ಅದಾದ್ಮೇಲೆ ನಮ್ಮ ದೀಪ್ತಿಗೆ ಒಂದಷ್ಟು ಟಾಪ್ ಗಳು ತಗೊಂಡಿದ್ದೀನಿ. ನೆಕ್ಸ್ಟ್ ಅವಳಿಗೆ ಕಾಲೇಜಿಗೆ ಹೋದ್ರೆ ಬೇಕಾಗುತ್ತೆ, ಅಕಸ್ಮಾತ್ ಯೂನಿಫಾರ್ಮ್ ಇಲ್ದೇ ಇರೋ ಕಾಲೇಜ್ ಸಿಕ್ಬಿಟ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ತಗೊಂಡಿದ್ದೀನಿ, ಇರ್ಲಿ ಅಂದ್ಬಿಟ್ಟು. ಈ ರೀತಿ ಟಾಪ್ ಗಳು ಫಸ್ಟ್ ಟೈಮ್ ಅವಳು ಸುಮಾರು ತಗೊಂಡು ಇಷ್ಟಪಟ್ಟು, ಅವ್ರ ಹತ್ರ ಸುಮಾರು ಇದ್ವು, ಒಂದಷ್ಟು ಸೆಲೆಕ್ಟ್ ಮಾಡಿದ್ರೆ ನೋಡಿ. ಇದೊಂದು ಮೆರೂನ್ ಕಲರ್ ಅಲ್ಲಿ,
ಜೀನ್ಸ್ ಮೇಲ್ಗಡೆ ಹಾಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ. ಅದಾದ್ಮೇಲೆ ಇದು ಬ್ರೌನ್, ಇದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಈ ಕಲರ್ ಅವ್ಳು ಬೇಡ ಅಂತಿದ್ಲು, ನನಗೆ ಇಷ್ಟ ಆಯ್ತು, ತಗೋ ಚೆನ್ನಾಗೈತೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇದು ತಗೊಂಡಿದೀನಿ. ನೆಕ್ಸ್ಟ್ ನೋಡಿ, ಈ ತರ ಕಾಲರ್ ನೆಕ್ ಮತ್ತೆ ಫುಲ್ ಸ್ಲೀವ್ಸ್. ನೆಕ್ಸ್ಟ್ ಟೈಯಿಂಗ್ ಬರುತ್ತೆ, ಇಷ್ಟಿದೆ. ಬಾಟಮ್ ಬೇಕಿದ್ರು ಹಾಕೋಬಹುದು, ಅದೇ ಹಾಗೇನೆ ಹಾಕೋಬಹುದು. ಇದು ಮಂಡಿಯಿಂದ ಕೆಳಗಡೆ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದ್ರಲ್ಲಿ ಇನ್ನೂ ಒಂದ್ ಕಲರ್ ಏನೋ ಇತ್ತು, ಇದು ನಿಮ್ಗೆ ಇಷ್ಟ ಆದ್ರೆ ಇದ್ರಲ್ಲಿ ಕೇಳಿ, ಕಲರ್ಸ್ ಇದೆ ಅವ್ರ ಹತ್ರ ಸಿಗುತ್ತೆ, ಕೇಳ್ಬಿಟ್ಟು ತಗೊಳ್ಳಿ. ನನಗಂತೂ ಬಹಳ ಇಷ್ಟ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಲರ್ ಕೂಡ ಚೆನ್ನಾಗೈತೆ. ಸಿಂಗಲ್ ಟಾಪ್ ಅಲ್ಲಿ ಇದೊಂದು ತಗೊಂಡು, ಇರ್ಲಿ ಚೆನ್ನಾಗೈತೆ. ಮಕ್ಳಿಗೆ ಕಾಲೇಜ್ ಹೋಗೋದು ಅಂದ್ರೆ ಮಕ್ಳಿಗೆ ಬಟ್ಟೆ ಬೇಕೇ ಬೇಕು ಅಂತ ಅವ್ರಿಗೋಸ್ಕರನೇ ಹೋಗಿದ್ದೆ ಇವತ್ತು ಶಾಪಿಂಗ್ ಮಾಡ್ಲಿಕ್ಕೆ. ಇದನ್ನ ತಗೊಂಡ್ಲ. ಇದೊಂದ್ ರೀತಿ ನೈಟ್ ಡ್ರೆಸ್ ಅಲ್ಲ, ಮನೇಲೂ ವೇರ್ ಮಾಡ್ಬೋದು, ಬೇಕು ಅಂದ್ರೆ ಹೊರ್ಗಡೆನೂ ಹಾಕೊಂಡು ಹೋಗ್ಬೋದು. ಹಾಕೊಂಡು ಹೋಗಕ್ ಆಗದೆ ಅಷ್ಟು ಚೆನ್ನಾಗಿದೆ, ಇದ್ರಾಗೇನಿಲ್ಲ. ತರ ಚೆನ್ನಾಗಿದೆ. ನಮ್ಮ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ, ಸಖತ್ತು ಸ್ಮೂತ್ ಆಗೈತೆ ಬಟ್ಟೆ. ನೋಡಿ, ಕಲರು ಚೆನ್ನಾಗಿತ್ತು. ಈ ಕಲರ್ ಅಲ್ಲಿ ಸಿಕ್ಕಾಬಟ್ಟೆ ಇದಾವೆ ಪೀಸ್ಗಳು, ಸೈಜು ಇದೆ. ಆಮೇಲೆ ಈ ತರ ಸುಮಾರು ಇದಾವೆ ಪೀಸ್ಗಳು, ಬೇಕಿದ್ರು ತಗೋಬಹುದು. ನನಗಂತೂ ಬಹಳನೇ ಇಷ್ಟ ಆಯ್ತಿದ್ದು. ಅವಳು ಬೇಡ ಅಂತಿದ್ದು, ತುಂಬಾ ಚೆನ್ನಾಗಿತ್ತಪ್ಪ, ಈ ಸಮ್ಮರ್ಗು ತುಂಬಾ ಸ್ಮೂತ್ ಆಗೈತೆ ಅಂದ್ಬಿಟ್ಟು ತಗೊಂಡ್ವಿ. ನೋಡಿದ್ರಲ್ಲ, ಇದಿಷ್ಟುನು ನಾವು ಅಮ್ಮ ಮಕ್ಳು ಶಾಪಿಂಗ್ ಮಾಡಿರೋದು. ಖುಷಿ ಆಯ್ತು, ಚೆನ್ನಾಗಿದೆ ಬಟ್ಟೆಗಳು, ವರ್ತ್ ಇದೆ. ನಾನು ಮುಂಚೆನೆ ಹೇಳ್ದಂಗೆ ವರ್ತ್ ಇದೆ ಬಟ್ಟೆಗಳು. ಅದಕ್ಕೋಸ್ಕರನೇ ಅರುಣವ್ರ ಹತ್ರ ನೀವು ಕೂಡ ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ತಗೋಬಹುದು. ನನ್ನ ಪ್ರಕಾರ ಆಫ್ಲೈನ್ ಹೋಗಿ ಶಾಪಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ, ನಿಮ್ಗೆ ಗೊತ್ತಾಗ್ತದೆ. ಅಂಡ್ ಅವರು ಹೇಳಿದ್ರಲ್ಲ ರಿಟರ್ನ್ ಗಿಫ್ಟ್, ಅದು ಕೂಡ ಅಷ್ಟೇ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕಸ್ಟಮೈಸ್ ನ ಮಾಡಿಸ್ಕೊಳ್ಳಿ. ನಿಮ್ಗೂ ಯಾವ್ದಾದ್ರು ಐಡಿಯಾಸ್ ಇದ್ರೆ ಆ ಫೋಟೋಗಳನ್ನ ಅವ್ರಿಗೆ ಕಳಿಸಿ ಕಸ್ಟಮೈಸ್ ಮಾಡ್ಕೊಳ್ಳಿ. ಬಲ್ಕ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು. ನಿಮ್ಗೆ ಎಷ್ಟು ಪೀಸ್ ಬೇಕು ಅಂತ ಹೇಳಿ, ನಿಮ್ಮ ಚಿಕ್ಕ ಫಂಕ್ಷನ್ ದೊಡ್ಡ ಫಂಕ್ಷನ್ ಯಾವ್ದಿದ್ರು ಮಾಡಿಸ್ಕೋಬಹುದು. ಅವ್ರು ಹೇಳಿದ್ರೆ ಒಂದು 5,000 ಬಂದ್ರು ನಾವು ಮಾಡಿಸ್ಕೊಡ್ತೀವಿ ಅಂತ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಅವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆಲ್ರೆಡಿ ಹಳೆ ವಿಡಿಯೋಸ್ ಇದೆ, ನೀವೇನಾದ್ರು ಹಳೆ ವಿಡಿಯೋಸ್ ನೋಡಿಲ್ಲ, ಅವ್ರ ಹತ್ರ ಏನೇನು ಕಲೆಕ್ಷನ್ಸ್ ಇದೆ ಅನ್ನೋದಾದ್ರೆ ಖಂಡಿತ ಅವ್ರ ಹಳೆ ವಿಡಿಯೋಸ್ ನೋಡಿ ನಾವು ತಗೊಂಡ್ ಬಟ್ಟೆಗಳೆಲ್ಲ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಹೋಗ್ಬಲ್ಲ. ಧನ್ಯವಾದಗಳು.